ನಾನು ಎತ್ತಿದ ಪ್ರಶ್ನೆ ಏನು ಅಂದ್ರೆ, ನಮ್ಮ ಕ್ಷೇತ್ರದೊಳಗೆ ಪೌರ ಕಾರ್ಮಿಕರ ವಸತಿ ಕಟ್ಟಡ ಇದೆ ಅಧ್ಯಕ್ಷರೇ. ಆ ವಸತಿ ಕಟ್ಟಡ ಬಹಳ ಶಿಥಿಲಾವಸ್ಥೆಯಲ್ಲಿ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಯಾರು ಅದಕ್ಕೆ ಮೇಂಟೆನೆನ್ಸ್, ಅದಕ್ಕೆ ಏನು ಅನುದಾನ ಕೊಟ್ಟಿದ್ದೀರಾ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ದೆ. ಆದ್ರೆ ಇದು ನಾವು ಕಟ್ಟಿಲ್ಲ, ನಮಗ್ ಬರಲ್ಲ ಅನ್ನುವಂತ ಉತ್ತರವನ್ನ ನಗರಾಭಿವೃದ್ಧಿ ಸಚಿವರು ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಉತ್ತರ ಸಿಕ್ಕಿದೆ, ಆದರೆ ಪರಿಹಾರ ಸಿಕ್ತಿಲ್ಲ ಅಧ್ಯಕ್ಷರೇ. ಪೌರ ಕಾರ್ಮಿಕರ ವಸತಿ ಸಮುಚ್ಚಯ ಯಾವ ರೀತಿ ಇದೆ ಅನ್ನೋದನ್ನ ಒಂದೆರಡು ಫೋಟೋಗಳನ್ನ ತಮಗ್ ಕಳಿಸಕ್ ಬಯಸ್ತೀನಿ ಅಧ್ಯಕ್ಷರೇ. ಅಂದ್ರೆ ಫಸ್ಟ್ ಫ್ಲೋರ್ ಇದೆ, ತಡೆಗೋಡೆ ಇಲ್ಲ, ಹತ್ತಬೇಕಾದ್ರೆ ಮೆಟ್ಲೇ ಇಲ್ಲ ಅಧ್ಯಕ್ಷರೇ. ಈ ಪರಿಸ್ಥಿತಿಯಲ್ಲಿ ಇದೆ ಪೌರ ಕಾರ್ಮಿಕರು ವಾಸ ಮಾಡ್ತಿರುವಂತ ಕಾಲೋನಿ. ಪೌರ ಕಾರ್ಮಿಕರ ಈ ವಸತಿ ಗೃಹವನ್ನ ಕಟ್ಟಿರೋದು ಕೊಳಗೇರಿ ಮಂಡಳಿ ಅಂತ ಉತ್ತರ ಬರ್ತಾ ಇದೆ. ಕೊಳಚೆ ಮಂಡಳಿಯವ್ರದ್ದು ಮೇಂಟೆನೆನ್ಸ್ ಕೊಡ್ತಿಲ್ಲ, ನಗರ ಪಾಲಿಕೆಯಲ್ಲಿ ಹಣ ಇಲ್ಲ, ನಗರಾಭಿವೃದ್ಧಿ ಇಲಾಖೆಯಲ್ಲಿ ಇದಕ್ಕೆ ಏನು ಪರಿಹಾರ ಸಿಗ್ತಾ ಇಲ್ಲ. ವಾಸ ಮಾಡೋದಾದ್ರೂ ಹೇಗೆ? ನಾಳೆ ಅವ್ರಿಗೇನಾದ್ರೂ ತೊಂದರೆ ಆದ್ರೆ, ಜೀವಕ್ಕೆ ಹಾನಿ ಆದ್ರೆ ನಾಳೆ ಅವತ್ ಪರಿಹಾರ ಕೊಡ್ತೀವಿ. ನಾನು ಹೇಳ್ತಾ ಇರೋದು ಈ ರೀತಿಯ ವಸತಿ ಸಮುಚ್ಚಯಗಳ. ಶ್ರೀವಾಸ್ ಅವರೇ, ನೀವು ನಿಮ್ಮ ಮುಖ ಕಾಣುದಿಲ್ಲ ಟಿವಿ ಅವರಿಗೆ. ಸರ್ ಪೋಷಕ ಕೆಳಗಿಡಿ ಸರ್, ನಾನು ಕೆಳಗಿಡಿ. ಇಲ್ಲ, ನಿಮ್ಮ ಮುಖ ಟಿವಿಯಲ್ಲಿ ನಿಮ್ಮ ಮುಖ ಕಾಣುದಿಲ್ಲ ಸರ್. ಅದಿಲ್ಲ, ನಾನು ನಿಮಗೆ ಕಳಿಸ್ಕೊಡ್ತೀನಿ ಸರ್. ನಾನು ಹೇಳ್ತಿರೋದೇನು ಅಂದ್ರೆ, ಈ ತರ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ 3 ಮಾಡಿದ್ದು ಕಟ್ಬಿಟ್ಟಿದ್ದಾರೆ. ಮೇಲ್ಗಡೆಯಿಂದ ನೀರ್ ಲೀಕ್ ಆಗ್ತಾ ಇದೆ. ಯಾರು ಇದಕ್ಕೆ ಮೇಂಟೆನೆನ್ಸ್ ಮಾಡೋದು? ಎಲ್ಲಿ ಇದಕ್ಕೆ ಹಣ ಒದಗಿಸೋದು? ಒಂದೊಂದು ಇದಕ್ಕೆ ಪರಿಹಾರ ಏನು ಅನ್ನೋದೇ ತಮ್ಮ ಮುಖಾಂತರ ಕೇಳಕ್ ಸರ್ಕಾರನ ಬಯಸ್ತೀನಿ. ಸರ್ಕಾರ ಮಾನ್ಯ ಸಭಾಧ್ಯಕ್ಷರೇ, ಇವರು ಸದಸ್ಯರು ಕೇಳಿದ್ರು, ಕೃಷ್ಣರಾಜ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ಪೌರ ಕಾರ್ಮಿಕರ ವಸತಿ ಸಮುಚ್ಚಯಗಳು ಅದು ಎಲ್ಲ ಶಿಥಿಲಾವಸ್ಥೆ ತಲುಪಿದೆ ಅಂತ ಕೇಳಿದ್ರು ಸಭಾಧ್ಯಕ್ಷರೇ. ಇದು ವಲಯ 1, 2, 3, 9 ಈ 19 ವಾರ್ಡ್ಗಳು ಬರ್ತದೆ ಸಭಾಧ್ಯಕ್ಷರೇ ಇವ್ರ ಕಾನ್ಸ್ಟಿಟ್ಯೂನ್ಸಿಗೆ. ಆದ್ರೆ ನಾವು ಕಟ್ಟಿಲ್ಲ ಸಭಾಧ್ಯಕ್ಷರೇ. ಅದು ಆದ್ರಿಂದ ನಾವು ಉತ್ತರ ಹೇಳಿದೀವಿ, ಅದನ್ನ ನಾವು ಕಟ್ಟಿಲ್ಲ, ಅದನ್ನ ಮೇಂಟೈನ್ ಮಾಡುವಂಥದ್ದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷರೇ. ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ಕೆಸರೆ ಗ್ರಾಮದಲ್ಲಿ ನಾವು ವಸತಿ ಸಮುಚ್ಚಯವನ್ನು ನಾವು ನಿರ್ಮಾಣ ಮಾಡ್ತಾ ಇದೀವಿ ಸಭಾಧ್ಯಕ್ಷರೇ. ಅದ್ರ ಬಗ್ಗೆ ಅವ್ರದ್ದೇನಾದ್ರೂ ಪರ್ಟಿಕ್ಯುಲರ್ಸ್ ಇದ್ರೆ ಕೇಳ್ಬೋದು ಸಭಾಧ್ಯಕ್ಷರೇ. ಆದ್ರೆ ಈಗ ಶ್ರೀವತ್ಸ ಅವ್ರು ಕೇಳ್ತಿದ್ದಾರೆ, ಇದು ಬಹಳ ಶಿಥಿಲಾವಸ್ಥೆಗೆ ಬಂದಿದೆ. ಸ್ವಂತ ಗ್ರಾಂಡ್ ಅಲ್ಲಿ ಸ್ಲಮ್ ಬೋರ್ಡ್ ಇಂದ ಕಟ್ಟಿರೋದು. ಅದೇ ಸ್ಲಮ್ ಬೋರ್ಡ್ ಇಂದ ಅವ್ರ ಜೊತೆ ಮಾತಾಡಿ ಅಧ್ಯಕ್ಷ ಮಾನ್ಯ ಜಮೀರ್ ಅಹಮದ್ ಅವ್ರ ಹತ್ರ ಜಮೀರ್ ಕುತ್ಕೊಳಪ್ಪ, ಈಗ ಅವ್ರು ಕೇಳ್ತಾವ್ರು ಕುತ್ಕೊ, ನೀನ್ ಸೆಂಟ್ರಲ್ ಎದ್ದು ನಿಂತ್ಕೊಂಡ್ರೆ ಮತ್ತೆ ಈಗ ನೀವು ನಗರೋತ್ಥಾನಕ್ಕೆ ಗ್ರಾಂಟ್ ಕೊಡ್ತೀರಿ, ನಗರೋತ್ಥಾನದಲ್ಲಿ ನಗರಸಭೆ ಗ್ರಾಂಟ್ ಕೊಡ್ತೀರಲ್ಲ, ನಗರೋತ್ಥಾನದಲ್ಲಿ ಅದರಲ್ಲಿ ಕಟ್ಟಲಿಕ್ಕೆ ಆಗುದಿಲ್ಲ ಅವರಿಗೆ? ಇಲ್ಲ, ಕಟ್ಟಿ ಆಗೈತೆ, ರಿಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ. ಮೇಂಟೆನೆನ್ಸ್ ಬಗ್ಗೆ ಕೇಳ್ತಿದ್ದಾರೆ. ಆದ್ರಿಂದ ನಾನು ನಮ್ಮ ಜಮೀರ್ ಅಹಮದ್ ಹತ್ರ ಮಾತಾಡಿ ಇದಕ್ಕೆ ಏನು ಪರಿಹಾರ ಮಾಡ್ಬೇಕು ಅಂತ ಹೇಳಿ ಜಮೀರ್ ಅಣ್ಣ ಹತ್ರ ಮಾತಾಡಿ ಇದಕ್ಕೆ ಈ ಸಮಸ್ಯೆಯನ್ನ ಪರಿಹಾರ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಸಭಾಧ್ಯಕ್ಷ.